ನಿಮ್ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಹೋಗಿ ಕಮೆಂಟ್ ಮಾಡಿ. ನೀವು ಟೈಮ್ ಇಲ್ಲ ಅಂತ ಹೇಳ್ತೀರಾ, ಆದ್ರೆ ರಿಯಾಲಿಟಿ ನಿಮ್ಮ ಹತ್ರ ಫೋಕಸ್ಸೇ ಇಲ್ಲ. ಇನ್ನೊಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ, ರೀಲ್ಸ್ ನೋಡಕ್ಕೆ 3 to 4 hours ಈಸಿಯಾಗಿ ಕೊಡ್ತೀರಾ, ಆದ್ರೆ 25 ನಿಮಿಷ ಓದಕ್ ಕಷ್ಟ. ಯಾಕೆ? ನೀವೇನ್ ಲೇಜಿ ಅಲ್ಲ, ನೀವ್ ವೀಕ್ ಕೂಡ ಇಲ್ಲ, ನಿಮ್ ಬ್ರೇನ್ ಹ್ಯಾಕ್ ಆಗಿದೆ ಅಷ್ಟೇ. ಈ ವಿಡಿಯೋದಲ್ಲಿ ನಿಮ್ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಇದೆ, ಆದ್ರೆ 90% ಜನ ಇದನ್ನ ಮಧ್ಯದಲ್ಲೇ ಸ್ಕಿಪ್ ಮಾಡ್ತಾರೆ. ಸೊ ಲೈಫ್ ಅಲ್ಲಿ ಏನು ಚೇಂಜಸ್ ಕಾಣಿಸಲ್ಲ. ನೀವು ಆ 90% ಜನಕ್ಕೆ ಸೇರ್ಬಾರ್ದು ಅಂದ್ರೆ ವಿಡಿಯೋನ್ ಪೂರ್ತಿ ನೋಡಿ. ಲೆಟ್ ಸ್ಟಾರ್ಟ್. ಬೆಳಗ್ಗೆ ಅಲಾರಾಮ್ ಹೊಡಿತಾ ಇರುತ್ತೆ, ನೀವು ಬರೀ ಸ್ನೂಸ್ ಮಾಡ್ತಾನೆ ಇರ್ತೀರಾ. ಒಂದು ಪಕ್ಷ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಏನ್ ಮಾಡ್ತೀರಾ? ಮತ್ತೆ ಅದೇ ಫೋನ್, ಅದೇ ಇನ್ಸ್ಟಾಗ್ರಾಮ್ 5 ನಿಮಿಷ ನೋಡೋಣ ಅಂತ ಓಪನ್ ಮಾಡ್ತೀರಾ. ಸ್ವೈಪ್ ಮಾಡ್ತಾ ಮಾಡ್ತಾ ಯಾವಾಗ ಅದು 1 ಗಂಟೆ ಆಯ್ತು ಅಂತ ಗೊತ್ತೇ ಆಗಲ್ಲ. ಆಮೇಲೆ ನೀವು ಗಿಲ್ಟ್ ಫೀಲ್ ಮಾಡ್ತೀರಾ, ಇವತ್ತಿನ ದಿನ ಪ್ರೊಡಕ್ಟಿವ್ ಆಗಲ್ಲ ಅಂತ ಅನ್ಕೋತೀರಾ. ಆಮೇಲೆ ಏನ್ ಮಾಡ್ತೀರಾ? ರಾತ್ರಿ ಆಗಿದ ತಕ್ಷಣ ಎಲ್ಲಿಂದ ಮೋಟಿವೇಶನ್ ಬರುತ್ತೋ ಗೊತ್ತಿಲ್ಲ, ನಾಳೆ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡ್ ಮಲ್ಕೋತೀರಾ. ಆದ್ರೆ ಗೆಸ್ ವಾಟ್? ಆ ನಾಳೆ ಯಾವತ್ತೂ ಬರಲ್ಲ ನಿಮ್ ಲೈಫ್ ಅಲ್ಲಿ. ನಿಮ್ಗೆ ಡಿಸಿಪ್ಲಿನ್ ಇಲ್ಲ ಅಂತ ಅಲ್ಲ, ನಿಮ್ ಸಿಸ್ಟಮ್ ರಾಂಗ್ ಇದೆ. ನಿಮ್ ಬ್ರೈನ್ ಏನಾಗಿದೆ ಗೊತ್ತಾ? ಈಸಿ ಡೋಪಮೈನ್ ಗೆ ಅಡಿಕ್ಟ್ ಆಗಿದೆ. ಡೋಪಮೈನ್ ಅಂದ್ರೆ ಏನು? ಅದು ಒಂದು ತರ ರಿವಾರ್ಡ್ ಸಿಗ್ನಲ್ ಇದ್ದಂಗೆ. ನೀವು ರೀಲ್ಸ್ ನೋಡ್ಬೇಕಾದ್ರೆ ಪ್ರತಿ 10-20 ಸೆಕೆಂಡ್ಗೂ ನ್ಯೂ ರೀಲ್, ನ್ಯೂ ಎಕ್ಸೈಟ್ಮೆಂಟ್ ಸಿಗುತ್ತೆ. ಅವಾಗ ನಿಮ್ ಬ್ರೈನ್ ನಿಮ್ಗೆ ಸಿಗ್ನಲ್ ಮಾಡುತ್ತೆ, ಇದು ಚೆನ್ನಾಗಿದೆ, ಕೀಪ್ ಗೋಯಿಂಗ್ ಅಂತ. ಇವೆಲ್ಲ ಡೋಪಮಿನ್ ಕೆಲ್ಸನೇ. ನೋಡಿ, ನೀವು ಅದೇ ಓದಕ್ ಕೂತಾಗ ನಿಮ್ ಬ್ರೈನ್ ಇದನ್ನ ಎಸ್ಕೇಪ್ ಮಾಡಕ್ ಟ್ರೈ ಮಾಡುತ್ತೆ. ಯಾಕೆ? ನಿಜ ಹೇಳ್ಬೇಕಂದ್ರೆ ನೀವು ಸ್ಟಡೀಸ್ ನ ಏಟ್ ಮಾಡಲ್ಲ, ಓದ್ಕೋಬೇಕಾದ್ರೆ ಆಗೋ ಬೋರ್ ಫೀಲಿಂಗ್ ನ ಏಟ್ ಮಾಡ್ತೀರಾ ನೀವು. ನಮ್ ಹ್ಯೂಮನ್ಸ್ ಬ್ರೈನ್ ಯಾವಾಗ್ಲೂ ಈಸಿ ಪ್ಲೆಜರ್ ನ ಚೂಸ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಸ್ಕೂಲಲ್ಲಿ ಇದ್ದಾಗ ನಿಮ್ ತರನೇ ಸೇಮ್ ಸಿಚುವೇಶನ್ ಅಲ್ಲಿ ಇದ್ದೆ. ಅದಕ್ಕೆ ನಾನ್ ಕೂಡ ಫೋನ್ ಯೂಸ್ ಮಾಡ್ತಿದ್ದೆ, ಅಥವಾ ಸಾಂಗ್ಸ್ ಕೇಳ್ತಿದ್ದೆ, ಅಥವಾ ಸುಮ್ನೆ ಏನಾದ್ರೂ ರ್ಯಾಂಡಮ್ ಆಗಿ ಯೋಚನೆ ಮಾಡ್ತಿದ್ದೆ. ಬಟ್ ಒಂದ್ ದಿನ ಏನೋ ಟ್ರೈ ಮಾಡಿದೆ, ಅದ್ ನನ್ನ ಲೈಫ್ ನೇ ಚೇಂಜ್ ಮಾಡ್ತು. ಅದೇನಂದ್ರೆ ಅಸೋಸಿಯೇಷನ್ ಅಂಡ್ ಡಿಸೋಸಿಯೇಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೇನ್ ಇಂದ ಡಿಸ್ಕನೆಕ್ಟ್ ಆಗಿ ರಿವಾರ್ಡ್ಸ್ ಜೊತೆ ಕನೆಕ್ಟ್ ಆಗೋದು. ನೋಡಿ, ಇವಾಗ ನಿಮ್ ಬ್ರೈನ್ ಗೆ ಸ್ಟಡಿ ಅಂದ್ರೆ ಪೇನ್ ಅನ್ನೋ ಟ್ಯಾಗ್ ಬಂದ್ಬಿಟ್ಟಿದೆ. ಅದನ್ನ ಚೇಂಜ್ ಮಾಡ್ಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಮ್ಯಾಥ್ಸ್ ಸಾಲ್ವ್ ಮಾಡ್ಬೇಕು ಅಂತ ಇರ್ತೀರಾ, ಬಟ್ ನಿಮ್ ಬ್ರೈನ್ ಹೇಳುತ್ತೆ, ಲೋ ಗುರು ಇದು ಬೋರಿಂಗ್ ಇದೆ ಕಣೋ ಅಂತ. ಆಗ ನೀವು ಈ ತರ ಯೋಚನೆ ಮಾಡ್ಬೇಕು, ಇವಾಗ 1 ಗಂಟೆ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬಂದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಫ್ರೆಂಡ್ಸ್ ಇಂದ ಒಳ್ಳೆ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ, ಒಳ್ಳೆ ಮೈಂಡ್ ಸೆಟ್ ಇಂದ ಒಳ್ಳೆ ಲೈಫ್ ಲೀಡ್ ಮಾಡಬಹುದು ಅಂತ. ಇಮ್ಯಾಜಿನ್ ಮಾಡಿ, ನೀವು ಫ್ಯೂಚರ್ ಅಲ್ಲಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ. ಸ್ಟೇಜ್ ಫಿಯರ್ ಅನ್ನೋ ಮಾತೇ ಇರಲ್ಲ. ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡ್ತಾರೆ. ಇದು ಎಷ್ಟು ಒಳ್ಳೆ ಫೀಲಿಂಗ್ಸ್ ಅಲ್ವಾ? ಇವೆಲ್ಲನೂ ಅಚೀವ್ ಮಾಡ್ಬೇಕಂದ್ರೆ ಇವಾಗ್ಲಿಂದಾನೇ ಟ್ರ್ಯಾಕಿಗೆ ಬರ್ಬೇಕು ಅಷ್ಟೇ. ನಮ್ ಬ್ರೈನ್ ಪ್ರೆಸೆಂಟ್ ಪೇನ್ಸ್ ಮಾತ್ರ ನೋಡುತ್ತೆ, ಫ್ಯೂಚರ್ ರಿವರ್ಡ್ಸ್ ನ ನೋಡಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ ಫ್ಯೂಚರ್ ನ ಪ್ರೆಸೆಂಟ್ ಗೆ ತಗೋ ಬನ್ನಿ. ಇಂಗ್ಲಿಷ್ ಅಲ್ಲಿ ಒಂದ್ ಲೈನ್ ಇದೆ, ಮೇಕ್ ಯುವರ್ ಫ್ಯೂಚರ್ ಸೋ ಅಟ್ರಾಕ್ಟಿವ್ ದಟ್ ಯುವರ್ ಪ್ರೆಸೆಂಟ್ ಪೇನ್ ಬಿಕಮ್ ಸ್ಮಾಲ್ ಅಂತ. ಇಷ್ಟ ತನಕ ನಾನು ಏನೇನ್ ಹೇಳಿದೆ ಇವೆಲ್ಲನೂ ಒಂದೇ ಒಂದ್ ದಿನ ಟ್ರೈ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಇದೊಂಥರ ಟ್ರೈನಿಂಗ್ ಇದ್ದಂಗೆ. ನಿಮ್ ಬ್ರೈನ್ ಗೆ ಸಿಗ್ನಲ್ ಕೊಡಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಡೈಲಿ ಇದನ್ನ ಪ್ರಾಕ್ಟೀಸ್ ಮಾಡಿ. ನೀವೇನಾದ್ರೂ ಇವಾಗ ಚೇಂಜ್ ಆಗ್ಲಿಲ್ಲ ಅಂದ್ರೆ 5 ವರ್ಷ ಆದ್ಮೇಲೂ ಸೇಮ್ ಪ್ಲೇಸ್ ಅಲ್ಲಿ ಇರ್ಬೇಕಾಗುತ್ತೆ. ಮತ್ತೆ ಅದೇ ಫೋನ್, ಅದೇ ಹ್ಯಾಬಿಟ್ಸ್, ಅದೇ ಫ್ರಸ್ಟ್ರೇಷನ್ಸ್. ಇವೆಲ್ಲ ಬೇಕಾ ನಿಮ್ಗೆ? ಸಕ್ಸಸ್ಫುಲ್ ಆಗಿರೋ ಜನಗಳೇನ್ ಡಿಫ್ರೆಂಟ್ ಅಲ್ಲ. ಅವರು ಬೋರಿಂಗ್ ಆಗಿರೋ ಕೆಲಸನ ಶ್ರದ್ಧೆಯಿಂದ ಮಾಡ್ತಾರೆ. ಅವ್ರ ಬ್ರೈನ್ ನ ಅವರೇ ಕಂಟ್ರೋಲ್ ಮಾಡ್ತಾರೆ. ಬ್ರೈನ್ ಗೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಬಿಡಲ್ಲ. ಡಿಸಿಪ್ಲಿನ್ ಆಗಿರೋದೇನ್ ಈಸಿ ಅಲ್ಲ, ಆದ್ರೆ ಕ್ಲಾರಿಟಿ ಇದ್ರೆ ಡಿಸಿಪ್ಲಿನ್ ಕೂಡ ಈಸಿನೇ. ಇವಾಗ ನೀವು ಕಮೆಂಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಗೋಲ್ ಹಾಕಿ. ಇದನ್ನ ನೀವು ನೆಕ್ಸ್ಟ್ 10 ಡೇಸ್ ಟ್ರೈ ಮಾಡಿ. 11th ಡೇ ಬಂದು ಕಮೆಂಟ್ಸ್ ಅಲ್ಲಿ ಎಷ್ಟು ಇಂಪ್ರೂವ್ ಆದ್ರಿ ಮತ್ತೆ ಇದು ವರ್ಕ್ ಆಯ್ತಾ ಇಲ್ವಾ ಅಂತಾನೂ ಹಾಕಿ. ನಿಮ್ಮ ಲೈಫ್ ಚೇಂಜ್ ಮಾಡ್ಬೇಕಂದ್ರೆ ಮೋಟಿವೇಶನ್ ಏನ್ ಬೇಡ, ಸಿಸ್ಟಮ್ ಅಲ್ಲಿ ಚೇಂಜಸ್ ಬೇಕು.